ನಮ್ಮ ನಡೆದಾಡುವ ದೇವರು ತ್ರಿವಿಧ ದಾಸೋಹಿ ಇರುವ ಸ್ಥಳ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. ಸಿದ್ಧಗಂಗಾ ಕ್ಷೇತ್ರಕ್ಕೆ ನಮ್ಮ ಪಯಣ. ಯಾಕಂದ್ರೆ ನಮ್ಮ ಬ್ರಹ್ಮಾಂಡ ಗುರೂಜಿಯವರು ಆ ಕ್ಷೇತ್ರದಲ್ಲೇ ಕುರಿತು ಸಿದ್ಧಗಂಗಾ ಕ್ಷೇತ್ರದ ಮಹಿಮೆಯನ್ನ ಬಹಳ ಸವಿಸ್ತಾರವಾಗಿ ತಿಳಿಸ್ಕೊಡ್ತಿದ್ದಾರೆ. ಹಾಗಾದ್ರೆ ಹೋಗೋಣವಾ? ದೈವಾನುಗ್ರಹ ಭಕ್ತ ಪ್ರಿಯರೇ, ತಮ್ಮೆಲ್ಲರಿಗೂ ಆಧಾರದ ಸ್ವಾಗತ. ಇವತ್ತಿನ ದಿವಸ ಒಂದು ಮಹಾಕ್ಷೇತ್ರದಲ್ಲಿ ಕೂತಿದ್ದೀವಿ, ಸಿದ್ಧಗಂಗಾ ಕ್ಷೇತ್ರ. ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಾಧಾರಣವಾಗಿ ಯಾವುದೋ ಒಂದು ದೇವತಾ ಅನುಗ್ರಹ ಇದೆ, ಇಲ್ಲಿ ಬಹಳ ದೊಡ್ಡ ಸಿದ್ಧಿ ನಡೆದಿದೆ, ನಡೆದಾಡೋ ದೇವರಿದ್ದಾರೆ ಅಂತ ಬಹಳ ಜನ ಹೇಳ್ತಕ್ಕಂಥ ವಿಚಾರ. ಆದರೆ ಅಂಥ ಒಂದು ನಡೆದಾಡೋ ದೇವರು ಕೂಡ ಒಂದು ದೈವ ಸಾನ್ನಿಧ್ಯ, ಒಂದು ಶಕ್ತಿ ಇಲ್ಲ ಆಕರ್ಷಣೆ ಮಾಡಿ ಬಾಲ್ಯದಿಂದನೇ ಒಂದು ಕೇಂದ್ರ ಬಿಂದುವಾಗಿ ಮಾಡಿರ್ತಕ್ಕಂಥ ವಿಚಾರ. ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿರ್ತಕ್ಕಂಥ ವಿಚಾರ. ಎಲ್ಲೋ ಹಳ್ಳಿಯಲ್ಲಿರ್ತಕ್ಕಂಥ ಒಂದು ವಾತಾವರಣದಿಂದ ಪಟ್ಟಣಕ್ಕೆ ಬರಬೇಕಾ ಅಥವಾ ಇಂಥ ಕಾಡಿನ ಪ್ರದೇಶದಲ್ಲಿ ಬೆಟ್ಟದ ಮಧ್ಯದಲ್ಲಿ ಓದಬೇಕಾ ಅನ್ನೋದು ಒಂದು ಗೊಂದಲ. ಇಂಥ ಒಂದು ಗೊಂದಲದಲ್ಲಿ ಆ ಒಂದು ಜೀವನನ ಒಂದು ವಿಶೇಷವಾಗಿರ್ತಕ್ಕಂಥ ಧರ್ಮ ಚೈತನ್ಯ, ಆ ಚೇತನವಾಗಿರ್ತಕ್ಕಂಥ ಆತ್ಮ ಮುಂದಿನ ಪೀಳಿಗೆಗೆ ಬಹಳ ಉತ್ತಮ ಅಂಥೇಳಿ ಅಂದಿನ ಕಾಲದಲ್ಲೇ ಕರ್ಕೊಂಬಂತು ಆ ದೈವ ಸಾನ್ನಿಧ್ಯ. ಇಂಥ ಒಂದು ದೈವ ಸಾನ್ನಿಧ್ಯ ಯಾವುದು ಅಂದರೆ ಸಿದ್ಧಗಂಗಾ ಕ್ಷೇತ್ರದಲ್ಲಿ ಸಾಕ್ಷಾತ್ ಯಡಿಯೂರು ಸಿದ್ಧಲಿಂಗೇಶ್ವರನ ಪರಿಪೂರ್ಣವಾದ ಶಕ್ತಿ. ಅಂದರೆ ಯಡಿಯೂರು ಸಿದ್ಧಲಿಂಗೇಶ್ವರರು ಇವತ್ತಿನ ದಿವಸ ಏನು ಜೀವ ಸಮಾಧಿ ಆಗಿರ್ತಕ್ಕಂಥ ಒಂದು ಗದ್ದಿಗೆ ಆ ಗುರುಗಳ ಒಂದು ಸಾನ್ನಿಧ್ಯ ಅಲ್ಲಿದೆ. ಆ ಸಿದ್ಧಿ ಮೊದಲಾಗಿ ಇಲ್ಲಿ ಗಂಗಾ ಉತ್ಪತ್ತಿಯಾದಾಗ ಇದ್ದ ಕ್ಷೇತ್ರ. ಅದಕ್ಕೆ ಗಂಗೆನೇ ಸಿದ್ಧಿ ಪಡೆದಾಗ ಪರಮೇಶ್ವರನ ಅನುಗ್ರಹ ಪಡೆದು ಎಲ್ಲ ಕ್ಷೇತ್ರದಲ್ಲೂ ಸಾಕ್ಷಾತ್ ಪರಮೇಶ್ವರನ ಲಿಂಗಾಕಾರದಲ್ಲಿ ನೋಡ್ತೀವಿ. ಅಂದರೆ ಜಗತ್ ಸರ್ವಂ ಶಿವಮಯಂ ಅಂತ ಕರಿತೀವಿ. ಆ ಶಿವಮಯಮದಲ್ಲಿ ಸ್ತ್ರೀ ಯೋನಿ ಸ್ವರೂಪ, ಲಿಂಗ ಸ್ವರೂಪ ಪುರುಷ ಅಂತ. ಅಂದರೆ ಇಂಥ ಒಂದು ಸಂಸ್ಕಾರದಲ್ಲಿ ಜಗತ್ತಲ್ಲಿ ಜಾತಿ ಮತ ಭೇದವಿಲ್ಲ, ಗಂಡು ಹೆಣ್ಣು ಬಿಟ್ಟರೆ ಇನ್ನೇನೂ ಇಲ್ಲ ಅನ್ನೋ ಸಮಯದಲ್ಲಿ ಆ ಸಾಕ್ಷಾತ್ ಪರಮೇಶ್ವರನೇ ಲಿಂಗಾಕಾರದಲ್ಲಿ ದರ್ಶನವನ್ನು ಇಡ್ತಾನೆ. ಇಂಥ ಒಂದು ಲಿಂಗಾಕಾರದಲ್ಲಿ ದರ್ಶನವನ್ನು ಇಟ್ಟಿರ್ತಕ್ಕಂಥ ಪರಮೇಶ್ವರನು ಯೋಗ ಸಿದ್ಧಿಯಲ್ಲಿದ್ದಾಗ ತಾನು ಸಿದ್ಧಿಯನ್ನು ಪಡೆಯೋಕ್ಕೆ ತಪೋಗೈದಾಗ ಪರಿಪೂರ್ಣವಾಗಿ ಗಂಗೆನೇ ಧರೆಗಿಳಿತಾಳೆ ಅಂತ. ಭಗೀರಥನು ಹೋಗಿ ಗಂಗೆಯನ್ನು ಕರೆದಾಗ ಬಂದರು. ಆದರೆ ಇಲ್ಲಿ ಪರಮೇಶ್ವರನೇ ಸ್ವತಃ ಸಿದ್ಧಿ ಪಡೆಯೋಕ್ಕೆ ಒಂದು ಶಿವನ ರೂಪ ಅನುಗ್ರಹವನ್ನು ಪಡೆದು ಸಿದ್ಧಿ ಪುರುಷನಾಗಿ ಒಂದು ಋಷಿಯ ಮುಖಾಂತರವಾಗಿ ಬಂದಿರತಕ್ಕಂಥದ್ದೇ ಯಡಿಯೂರು ಸಿದ್ಧಲಿಂಗೇಶ್ವರ ಕ್ಷೇತ್ರ. ಇಂಥ ಒಂದು ಯಡಿಯೂರು ಸಿದ್ಧಲಿಂಗೇಶ್ವರವು ವಿಶೇಷವಾಗಿ ದೇಶ ಸಂಚಾರವನ್ನು ಮಾಡ್ತಾ ಇದ್ದ ಸಮಯದಲ್ಲಿ ಒಂದು ಒಳ್ಳೆಯ ಸ್ಥಳ, ಇಲ್ಲಿ ಸಿದ್ಧಿ ಇದೆ, ಆ ಸಿದ್ಧಿ ಕ್ಷೇತ್ರದಲ್ಲಿ ನಾನು ತಪೋಗೈಬೇಕು ಅಂಥೇಳಿ ನಾಗಸ್ವರೂಪದಲ್ಲಿರ್ತಕ್ಕಂಥ ಜಗನ್ಮಾತೆಯನ್ನು ಕಲಿತಾಗ ಇಲ್ಲಿರ್ತಕ್ಕಂಥ ಆ ಜಗನ್ಮಾತೆಯ ಸ್ವರೂಪದಲ್ಲಿ ಗಂಗೆ ಬಂದಳು. ಈ ಗಂಗೆಗೆ ಸಿದ್ಧಿಯನ್ನು ಕೊಡ್ತಕ್ಕಂಥ ವಿಚಾರ, ಅವಳಿಗೆ ಉಪದೇಶವನ್ನು ಮಾಡ್ತಕ್ಕಂಥ ವಿಚಾರ, ಆ ಸಿದ್ಧಿಗೆ ಇದೇ ಸಾಧನೆಯ ಸ್ಥಳ ಅಂಥೇಳಿ ಜಗತ್ತಿಗೆ ತೋರಿಸ್ಬೇಕಾದ ಸ್ಥಳ ಅಂದೇ ನಡೀತು. ಅಂತ ನಡೆದಾಗ ಆ ಸಾಕ್ಷಾತ್ ಪರಮೇಶ್ವರನು ಎಡಭಾಗದಲ್ಲಿ ತಾನು ಲಿಂಗಾಕಾರದಲ್ಲಿ ಕೈಯಲ್ಲಿ ಇಡೀ ಜಗತ್ ನಂದು ಅಂಥೇಳಿ ಆ ಜಗದೀಶ್ವರನ ಕೈಯಲ್ಲಿ, ಅಂದರೆ ಋಷಿಯ ಆಕಾರದಲ್ಲಿರ್ತಕ್ಕಂಥ ಪರಮೇಶ್ವರನು ತಾನು ಕೈಯಲ್ಲೇ ಲಿಂಗಾಕಾರದಲ್ಲಿ ಸಾಲಿಗ್ರಾಮನಿಟ್ಟ. ಇಂಥ ಒಂದು ಸಾಲಿಗ್ರಾಮದಿಟ್ಟಾಗ ಅಭಯವನ್ನು ನೀಡಿದಾಗ ಗಂಗೆಯ ಕೈ, ಅಂದರೆ ಜಗನ್ಮಾತೆ ತಾನು ಗಂಗಾ ಸ್ವರೂಪದಲ್ಲಿ ಬಂದಳು, ಧರೆಗಿಳಿದಳು, ಪರಿಪೂರ್ಣ ಅನುಗ್ರಹವನ್ನು ಕೊಟ್ಟಳು. ಇಂಥ ಒಂದು ಮಹಾಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ. ಇದೇನಪ್ಪ ಹೊಸದಾಗಿದೆ, ಇಷ್ಟೆಲ್ಲ ವಿಶೇಷವಿದೆಯಾ ಅಂದರೆ ಹೌದು. ಪ್ರತಿಯೊಬ್ಬರು ಬರ್ತೀರಾ, ನಡೆದಾಡೋ ದೇವರನ್ನ ನೋಡ್ತೀರಾ, ಹೊರಟೋಗ್ತೀರಾ. ಆದರೆ ಮೊದಲು ಸಿದ್ಧಿ ಪಡೆದಿರ್ತಕ್ಕಂಥ ಮಹಾಕ್ಷೇತ್ರ ದರ್ಶನ ಮಾಡಿ ಆಮೇಲೆ ಗುರುಗಳನ್ನು ದರ್ಶನ ಮಾಡಿದಾಗ, ನಡೆದಾಡೋ ದೇವರನ್ನ ನೋಡಿದಾಗ ಆಗ ಜೀವನ ವಿಮುಕ್ತಿ. ಅದಕ್ಕೆ ಮೋಕ್ಷ ಸಾಧನೆ ಯಾವತ್ತೂ ಅರ್ಧಂಬರ್ಧ ಮಾಡ್ತಕ್ಕಂಥ ನಿಮ್ಮೆಲ್ಲರ ಜನ್ಮ ಸಾರ್ಥಕವಾಗದೇ ಇರೋದಕ್ಕೆ ಇದೇ ಕಾರಣ. ಅದರಿಂದ ಎಷ್ಟೋ ಜನ ಹಳೆಬ್ರಿಗೆ ಗೊತ್ತು, ಹೌದು ಇಲ್ಲಿ ಸಿದ್ಧಲಿಂಗೇಶ್ವರನ ಒಂದು ಸಾನ್ನಿಧ್ಯ ಇದೆ, ಗೋಮಯವಾಗಿರ್ತಕ್ಕಂಥ ಬಸವಣ್ಣನ ಪರಿಪೂರ್ಣ ಅನುಗ್ರಹ ಇಲ್ಲಿದೆ, ಗಂಗೆ ಉತ್ಪತ್ತಿ ಆಗ್ತಕ್ಕಂಥ ಕ್ಷೇತ್ರ ಮಹಿಮೆಯೂ ಇಲ್ಲೇ ಇದೆ ಅಂತ ಹೇಳಿದಾಗ ಆ ಗಂಗಾ ಸಮೇತನ ಗಂಗಾಧರೇಶ್ವರನು ಸಾಕ್ಷಾತ್ ಸಿದ್ಧಿಯನ್ನು ಪಡೆದಿರತಕ್ಕಂಥ ಸಿದ್ಧಲಿಂಗೇಶ್ವರನ ಕ್ಷೇತ್ರ.
ಅದಕ್ಕೆ ಇಲ್ಲಿ ನೀವು ಬಂದು ಮೊದಲಾಗಿ ದೈವ ದರ್ಶನ, ತದನಂತರ ಆ ಗುರು ದರ್ಶನ. ಗುರುಗಳಿಗೆ ಬ್ರಹ್ಮ ಚೈತನ್ಯ ಅಂತ ಹೇಳಿ ಆ ಬ್ರಹ್ಮನೇ ಸ್ವತಃ ಇಂಥ ಒಂದು ಚೈತನ್ಯ ಮುಂದಕ್ಕೆ ಬೇಕು, ವಿದ್ಯಾಭ್ಯಾಸಕ್ಕೆ ಸಿದ್ಧಿಯನ್ನು ಪಡಿತಕ್ಕಂಥ ಒಂದು ಸಾಧನೆ ಮಾಡ್ತಕ್ಕಂಥ ಒಂದು ಪ್ರಭು ಬೇಕು ಅಂತ ಹೇಳಿದಾಗ ಆ ಬ್ರಹ್ಮನೇ ಕಳಿಸ್ಕೊಟ್ಟಿರ್ತಕ್ಕಂಥ ಒಂದು ಸಾಧನೆ ಇವತ್ತಿನ ದಿವಸ ನಮ್ಮೆಲ್ಲರ ಕಣ್ಣು ಮುಂದೆ ಇರತಕ್ಕಂಥ ಸಿದ್ಧಲಿಂಗೇಶ್ವರ ಕ್ಷೇತ್ರದಲ್ಲಿ, ಸಿದ್ಧಗಂಗಾ ಕ್ಷೇತ್ರದಲ್ಲಿ ಶಿವಕುಮಾರ ಸ್ವಾಮಿಗಳು. ಅವರಿಗೆ ಶತದಿನೋತ್ಸವ, ಶತಮಾನೋತ್ಸವ ಅಂತ ಎಲ್ಲ ಆಚರಿಸ್ತಾ ಇದ್ದರೂ 103 ವರ್ಷಗಳ ದಾಟಿ 104ನೇ ವರ್ಷ ಪರಿಪೂರ್ಣವಾಗಿ ತುಂಬುತ್ತಾ ಇದೆ. 4 ಗುರು, ಏಕಸ್ವರೂಪ ರವಿ ಅಂದರೆ ಪಂಚಮಾಧಿಪತಿ ಬುಧ. ಇವತ್ತು ಬುಧ ವಕ್ರ ಆಗ್ತಾ ಇದ್ದಾನೆ ಇಡೀ ಜಗತ್ತಿಗೆ. ಇಂಥ ಒಂದು ಬುಧ ವಕ್ರವಾದಾಗ ಇಡೀ ಜಗತ್ ಸಾಧನೆ ಏನಿದೆ ಎಲ್ಲ ನಶಿಸಿ ಹೋಗುತ್ತೆ. ಯಾರ್ಯಾರು ಎಲ್ಲೆಲ್ಲಿ ದುಡ್ಡು ಕೂಡಿಟ್ಟಿದ್ದೀರಾ ನಶಿಸಿ ಹೋಗುತ್ತೆ. ಯಾರ್ಯಾರು ಅನ್ಯಾಯಗಳ ಅಕ್ರಮ ಮಾಡಿ ದುಡ್ಡು ಸೇರಿಸಿದ್ದೀರಾ ನಶಿಸಿ ಹೋಗುತ್ತೆ. ಆದರೆ ಧರ್ಮ ನೆಲೆಯುತ್ತೆ ಅಂತ ಹೇಳುತ್ತೆ. ಇಂಥ ಒಂದು ಧರ್ಮದಲ್ಲಿ ನಮಗೆ ಬೇಕಾಗಿರ್ತಕ್ಕಂಥದ್ದು ಗೊಂದಲ ಆಗಿರ್ತಕ್ಕಂಥ ಜೀವನ ಸರಿ ಹೋಗೋದು. ಆ ಗೊಂದಲ ಅಂದ್ರೇನು? ಇದು ಬೇಕಾ ಅದು ಬೇಕಾ, ಅದು ಬೇಕಾ ಇದು ಬೇಕಾ ಅಂತ. ಇಂಥ ಒಂದರಲ್ಲಿ ಇಲ್ಲ, ನಿನಗಿದೇ ಬೇಕು, ಇದನ್ನೇ ಕೊಡ್ತೀನಿ ಅಂತ ಒಂದು ಸಾಧನೆ. ಅಂಥ ಒಂದು ಸಾಧನೆಗೆ ನಾವೇನು ಹೇಳ್ತೀವಿ, ಯಾವತ್ತೂ ತಿಳ್ಕೊಳ್ಳಿ, ಇಂಥ ಒಂದು ಮಾಸದಲ್ಲಿ ಉಗಾದಿ ಹಬ್ಬದ ನಂತರ ನೂತನ ಸಂವತ್ಸರದಲ್ಲಿ ಅಂಥ ಒಂದು ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತೆ ಅಂತ. ಯುಗ ಅಂದರೆ ಯಾವತ್ತೂ ಆ ಕಾಲದ ಯುಗಗಳಿಂದ ಗುರುಗಳ ಆಶೀರ್ವಾದ, ಹಿರಿಯರ ಆಶೀರ್ವಾದ ಅಂತ ಕರಿತೀವಿ. ಆದರೆ ಗುರುಗಳೇ ಹಿರಿಯರಾದಾಗ ನಿಜವಾಗ್ಲೂ ಹೇಳ್ತೀನಿ, ಇಂಥ ಒಂದು ಜನ್ಮ ಸಾರ್ಥಕವಾಗಬೇಕಾದ್ರೆ ಒಂದು ಯತಿವರ್ಗರು ಸಾಕ್ಷಾತ್ 100 ವರ್ಷ ದಾಟಬೇಕಾದ್ರೆ ಇಡೀ ಜಗತ್ತಲ್ಲಿ ಕರ್ನಾಟಕದಲ್ಲಿ ಹೆಮ್ಮೆಯ ರಾಜ್ಯದಲ್ಲಿ ಮಾತ್ರ ಅಂತ. ಯಾಕೆಂದರೆ ಎಷ್ಟೋ ಜನ ಬಹಳ ವಯಸ್ಸುಗಳಲ್ಲಿ ಚಿಕ್ಕ ಬಾಲ್ಯದಲ್ಲೇ ಹೊರಟೋಗ್ತಾರೆ, ಸ್ವಲ್ಪ ವಯಸ್ಸಲ್ಲೇ ಹೊರಟೋಗ್ತಾರೆ, ಕಾಲವಾದರು ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಮಹಾನ್ ಚೈತನ್ಯವಾಗಿರ್ತಕ್ಕಂಥ ಒಂದು ಜೀವಂತವಾಗಿರ್ತಕ್ಕಂಥ ಭಗವಂತನ ಕೃಪಾ ಕಟಾಕ್ಷ ಅಂಥ ಒಂದು ಸಾಧನಾ ಮೂರ್ತಿ ಇವತ್ತಿಲ್ಲಿದ್ದಾರೆ. ಇಂಥ ಒಂದು ಕ್ಷೇತ್ರಕ್ಕೆ ನಾವೆಲ್ಲ ಬಂದಿದ್ದೀವಿ. ಮೊದಲಾಗಿ ದೇವರ ದರ್ಶನ ಮಾಡಿ ಮತ್ತಷ್ಟು ವಿಚಾರ ಹೇಳ್ತೀನಿ. ಹೋಗೋಣವಾ? ಬನ್ನಿ, ದೇವರು ಕರೀತಾ ಇದ್ದಾನೆ, ಹೋಗೋಣ. सर्वेषां स्वस्तिर्भवतु, सर्वेषां